ಕೋಗಿಲ್ ಲೇಔಟ್ ಹಾಗೂ ತನಿಸಂದ್ರದ ಅಕ್ರಮ ಒತ್ತುವರಿ ತೆರವು ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇನ್ನು ಕೂಡ ಅದು ಜನಮಾನಸದಲ್ಲಿದೆ. ಈ ಕೋಗಿಲ್ ಲೇಔಟ್ ಹಾಗೂ ತನಿಸಂದ್ರದ ಅಸಲಿಯತೆಯನ್ನು ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿತ್ತು. ಇದೀಗ ಮತ್ತೊಂದು ಲೇಔಟ್ನ ಅಸಲಿಯತೆ ಏನು ಅನ್ನೋದನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಹೊರಮಾವು ಈ ಸರವಣ ಲೇಔಟ್ ಏನಿದೆ, ಈ ಒಂದು ಸರವಣ ಲೇಔಟ್ನ ಬಹುತೇಕ ಸರಿಸುಮಾರು 39 ಮನೆಗಳಿಗೆ ಇದೀಗ ಜಿಬಿಎ ಅಧಿಕಾರಿಗಳು ಸೀಲನ್ನು ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಇಲ್ಲಿ ಪ್ರಮುಖ ಕಾರಣ ಏನಂದ್ರೆ ಈ ಒಂದು ಲೇಔಟ್ ನಿರ್ಮಾಣ ಆಗಿರುವುದು ಅನಧಿಕೃತ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಎರಡು ಪ್ರಮುಖ ಆರೋಪ ಇದೆ. ಒಂದು, ಲೇಔಟ್ ನಿರ್ಮಾಣ ತದನಂತರದಲ್ಲಿ ಫ್ಲಾಟ್ಗಳು ಅಥವಾ ಮನೆಗಳು ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ಒಂದು ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅನ್ನೋ ಆರೋಪ ಇದೆ. ಜೊತೆಗೆ ಇದಕ್ಕೆ ಹೊಂದಿಕೊಂಡಂತೆ ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕಾಂಪೌಂಡ್ ಇದೆ, ಅದರ ಪಕ್ಕದಲ್ಲಿ ರಾಜಕಾಲುವೆ ಕೂಡ ಹೋಗಿದೆ. ಆ ಒಂದು ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಇದೀಗ ಲೇಔಟ್ ನಿರ್ಮಾಣ ಮಾಡಿರುವಂತಹ ಆರೋಪ ಇದೆ. ಈ ಒಂದು ಸರವಣ ಲೇಔಟ್ನ ಸರಿಸುಮಾರು 39 ಮನೆಗಳನ್ನು ಸೀಸ್ ಮಾಡುವಂತಹ ಒಂದು ಕೆಲಸವನ್ನು ಇದೀಗ ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ. ಈಗಾಗಲೇ ಈ ಸೀಸ್ ಮಾಡಿರುವಂತಹ ಅಧಿಕಾರಿಗಳು ಜನವರಿ 7ರಂದು ಸೀಸ್ ಮಾಡ್ತಾರೆ. 30 ದಿನದ ಕಾಲಾವಕಾಶವನ್ನು ಕೊಡ್ತಾರೆ, 1 ತಿಂಗಳ ಕಾಲಾವಕಾಶ ಕೊಡ್ತಾರೆ. ಅಷ್ಟರವರೆಗೆ ಯಾರು ಕೂಡ ಇಲ್ಲಿಗೆ ಬರಬಾರ್ದು ಅನ್ನೋ ಷರತ್ತನ್ನು ಹಾಕಿರ್ತಾರೆ. ಜೊತೆಗೆ ಈ ಸೀಸ್ ಮಾಡಿರೋ ಮನೆಗಳನ್ನು ಯಾವುದೇ ಕಾರಣ ಕೂಡ ಓಪನ್ ಮಾಡುವಂತಿಲ್ಲ ಅಂತ ಷರತ್ತನ್ನು ಕೂಡ ಹಾಕಿರ್ತಾರೆ. ಆದರೆ ಅಧಿಕಾರಿಗಳ ಈ ರೀತಿಯ ಷರತ್ತಿಗೂ ಕೂಡ ಕೆಲವರು ಡೋಂಟ್ ಕೇರ್ ಅಂದು ಈಗಾಗಲೇ ಕೆಲವೊಂದು ಮನೆಗಳನ್ನು ಓಪನ್ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಈಗಾಗಲೇ ಜಂಟಿ ಆಯುಕ್ತರು ಕೂಡ ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟವರಿಗೆ ಒಂದು ಖಡಕ್ ಆಗಿರುವಂತಹ ಸೂಚನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖ ಈ ಒಂದು ಲೇಔಟ್ ಏನಿದೆ, KR ಪುರಂನ ಸರಿಸುಮಾರು 39 ಮನೆಗಳಿಗೆ ಈಗಾಗಲೇ ನೋಟಿಸ್ ಕೊಟ್ಟಿರುವಂಥದ್ದು. ಹೊರಮಾವು ಅಗರ ಸರ್ವೆ ನಂಬರ್ 11/1, 11/2, 11/3 ಒಟ್ಟು 2 ಎಕರೆ 5 ಗುಂಟೆಗಳಲ್ಲಿ ಈ ಒಂದು ಲೇಔಟ್ ನಿರ್ಮಾಣ ಆಗಿರುವಂಥದ್ದು. ಮನೆಗಳಿಗೆ ನೋಟಿಸ್ ಅಂಟಿಸಿ ಬೀಗ ಜಡಿಯಲಾಗಿತ್ತು. ಬಟ್ ಸದ್ಯಕ್ಕೆ ನೋಡ್ತಾ ಹೋದ ಸಂದರ್ಭದಲ್ಲಿ ಎಲ್ಲೂ ಕೂಡ ನೋಟಿಸ್ ಇಲ್ಲ. ಒಂದು ಅಂಟಿಸಿರುವಂತಹ ನೋಟಿಸ್ ಅನ್ನು ಕೂಡ ಹರಿದು ಹಾಕಿದ್ದಾರೆ ಅನ್ನೋ ಆರೋಪ ಇದೆ. ಜೊತೆಗೆ ಈ ಕೆಲವೊಂದು ಸೀಲ್ ಆಗಿರುವಂತಹ ಮನೆಗಳನ್ನು ಯಾರು ಸೀಸ್ ಮಾಡಿದರು ಅಂದ್ರೆ ಸೀಲ್ ಮಾಡುವಂತಹ ಜಿಬಿ ಅಧಿಕಾರಿಗಳ ಗಮನಕ್ಕೆ ಇರದೇನೆ ಇಲ್ಲಿರುವಂತಹ ಜನರು ಓಪನ್ ಮಾಡಿರುವಂತಹ ಆರೋಪ ಕೂಡ ಇದೆ. ಈ ಸಂಬಂಧ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸ್ ಠಾಣೆ ದೂರು ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿನ ಒಂದು ವಿಚಾರನ ಗಮನಿಸಲೇಬೇಕಾಗುತ್ತೆ. ಈ ಅಗರ ಲೇಔಟ್ ಆಗಿರ್ಬೋದು, ಈ ಒಂದು ಸರೌಂಡಿಂಗ್ ಬಹುತೇಕ ಸಣ್ಣ ಪುಟ್ಟ ಮಳೆ ಬಂದರೂ ಕೂಡ ಇಲ್ಲಿ ಜಲಾವೃತ ಆಗುತ್ತೆ. ಪ್ರವಾಹ ಸದೃಶ ರೀತಿಯ ವಾತಾವರಣ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸಾಯಿ ಲೇಔಟ್ ಆಗಿರ್ಬೋದು, ವಡ್ರಪಾಲಿ ಆಗಿರ್ಬೋದು, ಬಾಬುಸಾಪಾಲಿ ಆಗಿರ್ಬೋದು, ಬಹುತೇಕ ಕಡೆ ಮಳೆಗಾಲದಲ್ಲಿ ಒಂದಲ್ಲ ಒಂದು ರೀತಿ ಅವಾಂತರ ಆಗುತ್ತೆ. ಕಳೆದ ವರ್ಷ ಒಂದು ಕಟ್ಟಡವೇ ಬಿದ್ದು ದೊಡ್ಡ ಮಟ್ಟದಲ್ಲಿ ಅವಾಂತರ ಸೃಷ್ಟಿಯಾಗಿತ್ತು. ಸಾಯಿ ಲೇಔಟ್ ಸರಿಸುಮಾರು 4-5 ದಿನಗಳ ಕಾಲ ಜಲಾವೃತ ಆಗಿತ್ತು. ಇದಕ್ಕೆ ಪ್ರಮುಖ ಕಾರಣ ಇಲ್ಲಿರುವಂತಹ ರಾಜಕಾಲುವೆ ನೀರು ಏಕಾಏಕಿ ಮನೆಗಳಿಗೆ ನುಗ್ಗುತ್ತೆ. ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಲೇಔಟ್ಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ರಾಜಕಾಲುವೆ ಒತ್ತುವರಿ ಮಾಡಿ ಮನೆಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಇಷ್ಟಾದರೂ ಕೂಡ ಇದೇ ಲೇಔಟ್ಗೆ ಹೊಂದಿಕೊಂಡಿರುವಂತಹ ಈ ಒಂದು ಸರವಣ ಲೇಔಟ್ ಅಂದ್ರೆ ಅಗ್ರದ ಸರವಣ ಲೇಔಟ್ನಲ್ಲಿ ಕೂಡ ಇದೀಗ ರಾಜಕಾಲುವೆಯನ್ನು ಒತ್ತುವರಿ ಮಾಡಿರುವಂತಹ ಆರೋಪ ಇದೆ. ಸಂಬಂಧಪಟ್ಟ ಅಧಿಕಾರಿಗೆ ಈಗಾಗಲೇ ನೋಟಿಸ್ ಅನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿರುವಂತಹ ಬಿಲ್ಡರ್ ಅಥವಾ ಯಾರು ಈ ಲೇಔಟ್ನ ನಿರ್ಮಾಣ ಮಾಡಿದರೋ ಅವರು ಇಲ್ಲಿರುವಂತಹ ಜನರಿಗೆ, ಯಾರು ಈ ಒಂದು ಖರೀದಿದಾರರಿಗೆ ಯಾವುದೇ ರೀತಿಯ ಮಾಹಿತಿ ನೀಡಿರಲಿಲ್ಲ ಅನ್ನೋ ಆರೋಪ ಇದೆ. ಈ ಒಂದು ಮನೆ ನೀವು ನೋಡ್ತಾ ಇರಬಹುದು, ಇದು ಮುಂದಿನ ತಿಂಗಳು ಇದಕ್ಕೆ ಈ ಒಂದು ಮನೆಗಳಲ್ಲಿ ಇನಾಗ್ರೇಟ್ ಆಗುವಂತಹ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಈಗಾಗಲೇ ಲೋನ್ ಕೂಡ ಸ್ಯಾಂಕ್ಷನ್ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ನೀಡ್ತಾ ಇದ್ರು. ಹಾಗಾದ್ರೆ ಒತ್ತುವರಿದಾರರು ಇವರಿಗೆ ಮಾಹಿತಿಯನ್ನು ನೀಡಿರಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೇವೆ. ಬಹುತೇಕ ಎಲ್ಲೆಲ್ಲ ಒತ್ತುವರಿ ಆಗಿದೆ, ಅಲ್ಲಿ ಯಾರು ಲೇಔಟ್ ನಿರ್ಮಾಣ ಮಾಡಿರ್ತಾರೋ ಅವರು ಇಲ್ಲಿರುವಂತಹ ಜನರಿಗೆ ಮೋಸ ಮಾಡ್ತಿರುವಂತಹ ಆರೋಪ ಇದೆ. ಈ ಪ್ರಕರಣದಲ್ಲೂ ಅದೇ ರೀತಿ ಕಾಣ್ತಾ ಇದೆ. ಇಲ್ಲಿರುವಂತಹ ಖರೀದಿದಾರರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ನೀಡದೆ ಈ ಒಂದು ಜಾಗದ ಬಗ್ಗೆ ಮಾರಾಟ ಮಾಡಿರುವಂತಹ ಆರೋಪ ಕೂಡ ಇದೆ. ಘಟನೆ ಸಂಬಂಧ ಈಗಾಗಲೇ ಉತ್ತರ ಪಾಲಿಕೆ ಅಧಿಕಾರಿಗಳು ಕೂಡ ವಿವಿಧ ಆಯಾಮದಲ್ಲಿ ಕೂಡ ತನಿಖೆಯನ್ನು ಮಾಡಿದ್ದಾರೆ. 30 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಕಾಲಾವಕಾಶ ಕೊಟ್ಟು ಸರಿಸುಮಾರು 10 ದಿನಗಳಾಗಿದೆ. ಇನ್ನು 20 ದಿನದಲ್ಲಿ ಇಲ್ಲಿರುವಂತಹ ಅನಧಿಕೃತವಾಗಿರುವಂತಹ ಮನೆಗಳ ಏನು ಮೇಲ್ಛಾವಣಿ ಅಂತಸ್ತನ್ನು ಡೆಮಾಲಿಷನ್ ಮಾಡಲು ಈಗ ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಡೆಮಾಲಿಷನ್ ಮಾಡದೇ ಇದ್ದಂತ ಹೋದ ಸಂದರ್ಭದಲ್ಲಿ ಜಿಬಿ ಅಧಿಕಾರಿಗಳು ಅದನ್ನು ಡೆಮಾಲಿಷನ್ ಮಾಡ್ತಾರೆ. ಆ ಒಂದು ಡೆಮಾಲಿಷನ್ ತಗೊಳ್ಳೋ ವೆಚ್ಚ ಏನಿದೆ ಅದನ್ನು ಇಲ್ಲಿರುವಂತಹ ಒತ್ತುವರಿದಾರರು ಅಥವಾ ಈ ಒಂದು ಲೇಔಟ್ನ ನಿರ್ಮಾಣ ಮಾಡಿದವರು ಕೊಡಬೇಕು ಅನ್ನೋ ಸ್ಪಷ್ಟ ಷರತ್ತನ್ನು ಕೂಡ ಇದೀಗ ಅಧಿಕಾರಿಗಳು ಹಾಕಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲ್ ಲೇಔಟ್ ಹಾಗೂ ತನಿಸಂದ್ರದ ಅಕ್ರಮ ಒತ್ತುವರಿ ತೆರವು ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇನ್ನು ಕೂಡ ಅದು ಜನಮಾನಸದಲ್ಲಿದೆ. ಈ ಕೋಗಿಲ್ ಲೇಔಟ್ ಹಾಗೂ ತನಿಸಂದ್ರದ ಅಸಲಿಯತೆಯನ್ನು ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿತ್ತು. ಇದೀಗ ಮತ್ತೊಂದು ಲೇಔಟ್ನ ಅಸಲಿಯತೆ ಏನು ಅನ್ನೋದನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಹೊರಮಾವು ಈ ಸರವಣ ಲೇಔಟ್ ಏನಿದೆ, ಈ ಒಂದು ಸರವಣ ಲೇಔಟ್ನ ಬಹುತೇಕ ಸರಿಸುಮಾರು 39 ಮನೆಗಳಿಗೆ ಇದೀಗ ಜಿಬಿಎ ಅಧಿಕಾರಿಗಳು ಸೀಲನ್ನು ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಇಲ್ಲಿ
ಪ್ರಮುಖ ಕಾರಣ ಏನಂದ್ರೆ ಈ ಒಂದು ಲೇಔಟ್ ನಿರ್ಮಾಣ ಆಗಿರುವುದು ಅನಧಿಕೃತ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಎರಡು ಪ್ರಮುಖ ಆರೋಪ ಇದೆ. ಒಂದು, ಲೇಔಟ್ ನಿರ್ಮಾಣ ತದನಂತರದಲ್ಲಿ ಫ್ಲಾಟ್ಗಳು ಅಥವಾ ಮನೆಗಳು ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ಒಂದು ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅನ್ನೋ ಆರೋಪ ಇದೆ. ಜೊತೆಗೆ ಇದಕ್ಕೆ ಹೊಂದಿಕೊಂಡಂತೆ ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕಾಂಪೌಂಡ್ ಇದೆ, ಅದರ ಪಕ್ಕದಲ್ಲಿ ರಾಜಕಾಲುವೆ ಕೂಡ ಹೋಗಿದೆ. ಆ ಒಂದು ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಇದೀಗ ಲೇಔಟ್ ನಿರ್ಮಾಣ ಮಾಡಿರುವಂತಹ ಆರೋಪ ಇದೆ. ಈ ಒಂದು ಸರವಣ ಲೇಔಟ್ನ ಸರಿಸುಮಾರು 39 ಮನೆಗಳನ್ನು ಸೀಸ್ ಮಾಡುವಂತಹ ಒಂದು ಕೆಲಸವನ್ನು ಇದೀಗ ಜಿಬಿಯ ಅಧಿಕಾರಿಗಳು ಮಾಡಿದ್ದಾರೆ. ಈಗಾಗಲೇ ಈ ಸೀಸ್ ಮಾಡಿರುವಂತಹ ಅಧಿಕಾರಿಗಳು ಜನವರಿ 7ರಂದು ಸೀಸ್ ಮಾಡ್ತಾರೆ. 30 ದಿನದ ಕಾಲಾವಕಾಶವನ್ನು ಕೊಡ್ತಾರೆ, 1 ತಿಂಗಳ ಕಾಲಾವಕಾಶವನ್ನು ಕೊಡ್ತಾರೆ. ಅಷ್ಟರವರೆಗೆ ಯಾರು ಕೂಡ ಇಲ್ಲಿಗೆ ಬರಬಾರ್ದು ಅನ್ನೋ ಷರತ್ತನ್ನು ಹಾಕಿರ್ತಾರೆ. ಜೊತೆಗೆ ಈ ಸೀಸ್ ಮಾಡಿರೋ ಮನೆಗಳನ್ನು ಯಾವುದೇ ಕಾರಣ ಕೂಡ ಓಪನ್ ಮಾಡುವಂತಿಲ್ಲ ಅಂತ ಷರತ್ತನ್ನು ಕೂಡ ಹಾಕಿರ್ತಾರೆ. ಆದರೆ ಅಧಿಕಾರಿಗಳ ಈ ರೀತಿಯ ಷರತ್ತಿಗೂ ಕೂಡ ಕೆಲವರು ಡೋಂಟ್ ಕೇರ್ ಅಂದು ಈಗಾಗಲೇ ಕೆಲವೊಂದು ಮನೆಗಳನ್ನು ಓಪನ್ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಈಗಾಗಲೇ ಜಂಟಿ ಆಯುಕ್ತರು ಕೂಡ ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟವರಿಗೆ ಒಂದು ಖಡಕ್ ಆಗಿರುವಂತಹ ಸೂಚನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖ ಈ ಒಂದು ಲೇಔಟ್ ಏನಿದೆ, KR ಪುರಂನ ಸರಿಸುಮಾರು 39 ಮನೆಗಳಿಗೆ ಈಗಾಗಲೇ ನೋಟಿಸ್ ಕೊಟ್ಟಿರುವಂಥದ್ದು. ಹೊರಮಾವ್ ಅಗರ ಸರ್ವೆ ನಂಬರ್ 11/1, 11/2, 11/3 ಒಟ್ಟು 2 ಎಕರೆ 5 ಗುಂಟೆಗಳಲ್ಲಿ ಈ ಒಂದು ಲೇಔಟ್ ನಿರ್ಮಾಣ ಆಗಿರುವಂಥದ್ದು. ಮನೆಗಳಿಗೆ ನೋಟಿಸ್ ಅಂಟಿಸಿ ಬೀಗ ಜಡಿಯಲಾಗಿತ್ತು. ಬಟ್ ಸದ್ಯಕ್ಕೆ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ನೋಟಿಸ್ ಇಲ್ಲ. ಒಂದು ಅಂಟಿಸಿರುವಂತಹ ನೋಟಿಸ್ ಅನ್ನು ಕೂಡ ಹರಿದು ಹಾಕಿದ್ದಾರೆ ಅನ್ನೋ ಆರೋಪ ಇದೆ. ಜೊತೆಗೆ ಈ ಕೆಲವೊಂದು ಸೀಲ್ ಆಗಿರುವಂತಹ ಮನೆಗಳನ್ನು ಯಾರು ಸೀಸ್ ಮಾಡಿದವರು, ಅಂದ್ರೆ ಸೀಲ್ ಮಾಡುವಂತಹ ಜಿಬಿ ಅಧಿಕಾರಿಗಳ ಗಮನಕ್ಕೆ ಇರದೇನೆ ಇಲ್ಲಿರುವಂತಹ ಜನರು ಓಪನ್ ಮಾಡಿರುವಂತಹ ಆರೋಪ ಕೂಡ ಇದೆ. ಈ ಸಂಬಂಧ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸ್ ಠಾಣೆಯಲ್ಲಿ ದೂರು ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿನ ಒಂದು ವಿಚಾರನ ಗಮನಿಸಲೇಬೇಕಾಗುತ್ತೆ. ಈ ಅಗರ ಲೇಔಟ್ ಆಗಿರ್ಬೋದು, ಈ ಒಂದು ಸರೌಂಡಿಂಗ್ ಬಹುತೇಕ ಸಣ್ಣ ಪುಟ್ಟ ಮಳೆ ಬಂದರೂ ಕೂಡ ಇಲ್ಲಿ ಜಲಾವೃತ ಆಗುತ್ತೆ. ಪ್ರವಾಹ ಸದೃಶ ರೀತಿಯ ವಾತಾವರಣ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸಾಯಿ ಲೇಔಟ್ ಆಗಿರ್ಬೋದು, ವಡ್ರಪಾಲ್ಯ ಆಗಿರ್ಬೋದು, ಬಾಬುಸಾಪಾಲ್ಯ ಆಗಿರ್ಬೋದು, ಬಹುತೇಕ ಕಡೆ ಮಳೆಗಾಲದಲ್ಲಿ ಒಂದಲ್ಲ ಒಂದು ರೀತಿ ಅವಾಂತರ ಆಗುತ್ತೆ. ಕಳೆದ ವರ್ಷ ಒಂದು ಕಟ್ಟಡವೇ ಬಿದ್ದು ದೊಡ್ಡ ಮಟ್ಟದಲ್ಲಿ ಅವಾಂತರ ಸೃಷ್ಟಿಯಾಗಿತ್ತು. ಸಾಯಿ ಲೇಔಟ್ ಸರಿಸುಮಾರು 4-5 ದಿನಗಳ ಕಾಲ ಜಲಾವೃತ ಆಗಿತ್ತು. ಇದಕ್ಕೆ ಪ್ರಮುಖ ಕಾರಣ ಇಲ್ಲಿರುವಂತಹ ರಾಜಕಾಲುವೆ ನೀರು ಏಕಾಏಕಿ ಮನೆಗಳಿಗೆ ನುಗ್ಗುತ್ತೆ. ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಲೇಔಟ್ಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ರಾಜಕಾಲುವೆ ಒತ್ತುವರಿ ಮಾಡಿ ಮನೆಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಇಷ್ಟಾದರೂ ಕೂಡ ಇದೇ ಲೇಔಟ್ಗೆ ಹೊಂದಿಕೊಂಡಿರುವಂತಹ ಈ ಒಂದು ಸರವಣ ಲೇಔಟ್ ಅಂದ್ರೆ ಅಗ್ರದ ಸರವಣ ಲೇಔಟ್ನಲ್ಲಿ ಕೂಡ ಇದೀಗ ರಾಜಕಾಲುವೆಯನ್ನು ಒತ್ತುವರಿ ಮಾಡಿರುವಂತಹ ಆರೋಪ ಇದೆ. ಸಂಬಂಧಪಟ್ಟ ಅಧಿಕಾರಿಗೆ ಈಗಾಗಲೇ ನೋಟಿಸ್ ಅನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿರುವಂತಹ ಬಿಲ್ಡರ್ ಅಥವಾ ಯಾರು ಈ ಲೇಔಟ್ನ ನಿರ್ಮಾಣ ಮಾಡಿದರೋ ಅವರು ಇಲ್ಲಿರುವಂತಹ ಜನರಿಗೆ, ಯಾರು ಈ ಒಂದು ಖರೀದಿದಾರರಿಗೆ ಯಾವುದೇ ರೀತಿಯ ಮಾಹಿತಿ ನೀಡಿರಲಿಲ್ಲ ಅನ್ನೋ ಆರೋಪ ಇದೆ. ಈ ಒಂದು ಮನೆ ನೀವು ನೋಡ್ತಾ ಇರಬಹುದು, ಇದು ಮುಂದಿನ ತಿಂಗಳು ಇದಕ್ಕೆ ಈ ಒಂದು ಮನೆಗಳಲ್ಲಿ ಇನಾಗ್ರೇಟ್ ಆಗುವಂತಹ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಈಗಾಗಲೇ ಲೋನ್ ಕೂಡ ಸ್ಯಾಂಕ್ಷನ್ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ನೀಡ್ತಾ ಇದ್ರು. ಹಾಗಾದ್ರೆ ಒತ್ತುವರಿದಾರರು ಇವರಿಗೆ ಮಾಹಿತಿಯನ್ನು ನೀಡಿರಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೇವೆ. ಬಹುತೇಕ ಎಲ್ಲೆಲ್ಲ ಒತ್ತುವರಿ ಆಗಿದೆ, ಅಲ್ಲಿ ಯಾರು ಲೇಔಟ್ಗಳು ನಿರ್ಮಾಣ ಮಾಡಿರ್ತಾರೋ ಅವರು ಇಲ್ಲಿರುವಂತಹ ಜನರಿಗೆ ಮೋಸ ಮಾಡ್ತಿರುವಂತಹ ಆರೋಪ ಇದೆ. ಈ ಪ್ರಕರಣದಲ್ಲೂ ಅದೇ ರೀತಿ ಕಾಣ್ತಾ ಇದೆ. ಇಲ್ಲಿರುವಂತಹ ಖರೀದಿದಾರರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ನೀಡದೆ ಈ ಒಂದು ಜಾಗದ ಬಗ್ಗೆ ಮಾರಾಟ ಮಾಡಿರುವಂತಹ ಆರೋಪ ಕೂಡ ಇದೆ. ಘಟನೆ ಸಂಬಂಧ ಈಗಾಗಲೇ ಉತ್ತರ ಪಾಲಿಕೆ ಅಧಿಕಾರಿಗಳು ಕೂಡ ವಿವಿಧ ಆಯಾಮದಲ್ಲಿ ಕೂಡ ತನಿಖೆಯನ್ನು ಮಾಡಿದ್ದಾರೆ. 30 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಕಾಲಾವಕಾಶ ಕೊಟ್ಟು ಸರಿಸುಮಾರು 10 ದಿನಗಳಾಗಿದೆ. ಇನ್ನು 20 ದಿನದಲ್ಲಿ ಇಲ್ಲಿರುವಂತಹ ಅನಧಿಕೃತವಾಗಿರುವಂತಹ ಮನೆಗಳ ಏನು ಮೇಲ್ಛಾವಣಿ ಅಂತಸ್ತನ್ನು ಡೆಮಾಲಿಷನ್ ಮಾಡಲು ಈಗ ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಡೆಮಾಲಿಷನ್ ಮಾಡದೇ ಇದ್ದಂತ ಹೋದ ಸಂದರ್ಭದಲ್ಲಿ ಜಿಬಿ ಅಧಿಕಾರಿಗಳು ಅದನ್ನು ಡೆಮಾಲಿಷನ್ ಮಾಡ್ತಾರೆ. ಆ ಒಂದು ಡೆಮಾಲಿಷನ್ ತಗುಲೋ ವೆಚ್ಚ ಏನಿದೆ ಅದನ್ನು ಇಲ್ಲಿರುವಂತಹ ಒತ್ತುವರಿದಾರರು ಅಥವಾ ಈ ಒಂದು ಲೇಔಟ್ನ ನಿರ್ಮಾಣ ಮಾಡಿದವರು ಕೊಡಬೇಕು ಅನ್ನೋ ಸ್ಪಷ್ಟ ಷರತ್ತನ್ನು ಕೂಡ ಇದೀಗ ಅಧಿಕಾರಿಗಳು ಹಾಕಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.